ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹಿಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಸಮಯ 7 ಗಂಟೆ ಆಗಿದೆ, ಬೆಳಗಿನ ಜಾವ. ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದು ಬ್ಲಾಗ್ನ ಶುರು ಮಾಡಿದ್ದೀನಿ. ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದಬ್ಬಾಗ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ಒಬ್ಬ ರೈತನ ಜೀವನ ಹೇಗಿರುತ್ತೆ, ಅವನ ದಿನಚರಿ ಹೇಗಿರುತ್ತೆ, ಪ್ರತಿಯೊಂದು ಕೂಡ ನೀವು ಡೈಲಿ ನೋಡ್ತಾನೆ ಇರ್ಬೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಓಕೆ. ಇವಾಗ ಬೆಳಗ್ಗೆ ಇದೇ ರೀತಿಯಾಗಿ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ಕೆಲಸ ನಡೆಯೋದಿಲ್ಲ. ಫಸ್ಟ್ ಬಂದಿರೋ ಕೆಲಸ ನೋಡೋಣ ಕಣ್ರಿ. ಫಸ್ಟ್ ತೋಟಕ್ಕೆ ಬಂದಿಸಾಕನೆ ಕೆಲಸ ಅಂತೂ ಮುಟ್ಟೋದೇ ಇಲ್ಲ. ಫಸ್ಟ್ನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಸಂಪೆಲ್ಲ ನೋಡ್ತೀವಿ, ನೈಟ್ ಕರೆಂಟ್ ಕೊಟ್ಟಿದ್ದಾರಾ ಇಲ್ವಾ, ಅಥವಾ ಪೀಸ್ ಗೀಸ್ ಹೋಗಿದೆಯಾ ಅಂತ, ಫಸ್ಟ್ ನೀರು ಓಡಿದೆಯಾ ಇಲ್ಲ ಅಂತ ಫಸ್ಟ್ನೇದಾಗಿ ಸಂಪನ್ನ ಚೆಕ್ ಮಾಡ್ಕೊಳ್ಳೋಣ. ಓಕೆ, ನೀರೇನೋ ಓಡಿದೆ ತೋಟಕ್ಕೆ, ಇದು ಸಂಪಿಗೆ. ಇನ್ನು ಮಧ್ಯಾಹ್ನ ಕರೆಂಟ್ ಬರ್ತೈತೆ, ಮಧ್ಯಾಹ್ನ ಕೂಡ ಕರೆಂಟ್ ಬಂದು ಸಂಪಿಗೆ ಡೆಲಿವರಿ ಆಗುತ್ತೆ. ಅದಾದಮೇಲೆ ನಮ್ಮ ತೋಟಕ್ಕೆ ಬಿಟ್ಕೊಳೋಣ. ಓಕೆ ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನಷ್ಟ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ, ಈಗ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಬೆಳಗ್ಗೆ ಬಂದು ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಆ ಕಡೆ ಬಂದು ಬೇಸನ್ ಬಂದು ನಾವು ಮುಂದೆ ಆ ಸಾಲು ಬಿಡಿಸ್ಕೊತಿದ್ರೆ, ಈ ಸಾಲು ಬಂದು ನಂದು ಈ ಬೇಸನ್ ಬಿಡಿಸ್ಕೊತಾ ಇದ್ದೀನಿ. ಇನ್ನೇನು ಇಲ್ಲೆಲ್ಲ ಈ ಹಂಚ್ಕಾನ ಬಿಡಿಸ್ಕೊಂಡು ಬಂದ್ರಿ. ಇವಾಗ ನೀರು ಕುಡಿಯೋಕೆ ಬಂದೆ. ಬಿಡಿಸಿದ ಕಾಯೆಲ್ಲ ಎತ್ಕೊಂಡೋಗಿ ಆ ತೆಂಗಿನ ಮರದ ನೆರಳಲ್ಲಿ ಮಡಗ್ತಾ ಇದ್ದೀನಿ. ಆಲ್ಮೋಸ್ಟು ಕುಡಿಯೋಕ್ಕೆ ನೀರಂತ ಬಂದೆ. ನೀರೇನೋ ಕುಡ್ದಿದ್ದಾಯಿತು, ಅದ್ರ ಚೆಲ್ಲ ಒಣಗೋಗೈತೆ. ಇದನ್ನು ನೆನೆಸ್ಕೊಂಡು ಬರೋಣ. ಈ ಥರ ಚೀಲ ನೆನೆಸ್ಬಿಟ್ಟು ಆಲ್ಮೋಸ್ಟು ಇದ್ರ ಮೇಲೆ ಹಾಕ್ಬಿಟ್ರೆ, ಈ ಥರ ಒಂದು ಕ್ಯಾನ್ ಮೇಲೆ ಹಾಕ್ಬಿಟ್ರೆ, ಗೋಣಿ ಚೀಲ ನೆನೆಸ್ಬಿಟ್ಟು ಸಂಜೆವರೆಗೂ ನೀರು ಬಂದು ಕೋಲ್ಡಾಗಿರುತ್ತೆ, ತಣ್ಣಗಿರುತ್ತೆ ಕಣ್ರಿ. ಈಗ ಟೀ ಬ್ರೇಕ್ ತಗೊಬೇಕು. ಪ್ರೇಮಕ್ಕ ಅಲ್ಲ ಬಿಟ್ಟಿದ್ಯಾ, ಟೀ ಕುಡಿಯೋಣ ಬಾ. ಬೆಳಗಿಂದ ಬಂದು ಒಂದು ಮೂಟೆ ಕಾಯಿ ಬಿಡಿಸಿದ್ದೀವಿ ಕಣ್ರಿ. ಇದನ್ನೆಲ್ಲ ಒಂದು ಮೂಟೆಗೆ ಹಾಕೊಂಡಿದ್ದೀವಿ ಸದ್ಯಕ್ಕೆ. ಆಮೇಲೆ ಇವಾಗ ಇಲ್ಲೆಲ್ಲ ಬಿಸಿಲಿದೆ, ಇನ್ನು ನೆರಳು ಬರೋದು ಸುಮಾರು. ಇಲ್ಲಿ ನೆರಳು ಬರೋದು ಒಂದು 10-11 ಗಂಟೆ ಆಗ್ತೈತೆ. ನೆರಳು ಬಂದಾಗ ಈ ಟಾರ್ಪಲ್ನ ಎತ್ತಿ ಇಲ್ಲಿ ನೆರಳಾಗಿ ಹಾಕ್ಬಿಟ್ಟು ಆ ಮೂಟೆಗಿರೋದು ಬಗ್ಸ್ಬಿಟ್ರೆ ಮುಗೀತು. ಇವಾಗ ಟೀ ಬ್ರೇಕ್ ತಗೊಳ್ಳೋಣ ಅಂತ ಬಂದ್ರಿ. ನಮ್ಮಮ್ಮ ಬ್ಯಾಸ್ಕೆಟ್ ಎತ್ಕೊಂಡು ಬರ್ತಾ ಇದ್ದಾರೆ. ಟೀ ಎತ್ಕೊಂಡು ಕುಡಿದ್ಬಿಟ್ಟು ಮತ್ತೆ ಕಾಯಿ ಬಿಡಿಸ್ಬೇಕು ಕಣ್ರಿ. ಕಾಯಿ ಬಿಡಿಸ್ಕೊಂಡು ಇನ್ನೊಂದು ಮೂಟೆ ರೆಡಿ ಮಾಡಬೇಕು. ಇವತ್ತು 2 ಮೂಟೆ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೋ ಏನಿಲ್ಲ ಗೊತ್ತಿಲ್ಲ. ಕೀಳ್ತೀವಮ್ಮ 2 ಏನಮ್ಮ ಕೀಳ್ತೀವ? ಅದೇನು ಸೊಪ್ಪು ಎತ್ಕೊಂಬಂದಿದ್ಯಾ? ಯಾವುದೋ ರಿನ್ನಾ? ಹಾಂ, ಪಾತ್ರೆ ತೊಳೆಯೋದೇ ಗೊತ್ತು, ಯಾವ ಸೊಪ್ಪು ಅಂತ ಕೇಳಿದ್ದು. ನಿಂಬೆ ಸೊಪ್ಪು? ಯಾವ್ದು ಅದು ಹೆಸರು? ಹೆಸ್ರು ಐತೆ, ನಿಂಗೆ ಓದಕ್ಕೆ ಬರಲ್ಲ, ನಂಗೆ ಓದಕ್ಕೆ ಬರಲ್ಲ, ಇಬ್ಬರು ದಡ್ರು ಅಂತ ಹೇಳು. ಈಗ ಟೀ ಬಗ್ಸ್ತಾ ಇದ್ದೀವಿ. ಟೀ ಕುಡಿದ್ಬಿಟ್ಟು ಮತ್ತೆ ಕಾಯಿ ಬಿಡ್ಸಕ್ಕೆ ಹೋಗ್ಬೇಕು ಕಣ್ರಿ. ಕೊಡು. ನನ್ನ ಮೇಲೆ ಏನು ಲವ್ ಅಮ್ಮ, ತುಂಬಕ್ಕೂ ನಾನು ಕಟ್ಟಿಬಿಟ್ಟು ನೀನು ಅಷ್ಟೇ ಕುಡಿಯೋದು. ದೇವ್ರು ಒಳ್ಳೇದು ಮಾಡಲಿ, ನಾನು ಇಷ್ಟೇ ಕುಡಿತೀನಿ. ಬನ್ನಿ ಫ್ರೆಂಡ್ಸ್, ಗರಂ ಚಾಯ್ ಕುಡಿಯೋಣ. ಕೈಯೆಲ್ಲ ಬಿಡಿಸಿ ಟಾರ್ಪಲ್ ಮೇಲೆ ಹಾಕಿದ್ದೀನಿ ಕಣ್ರಿ. ಇವಾಗ ನೆರಳು ಕೂಡ ಬಂದಿದೆ. ಈ ಕಡೆ ಟಾರ್ಪಲ್ ಮೇಲೆ ಇನ್ನು ತಣ್ಣಗಿಡ್ತೈತೆ. ಹೀಟಾಕಿ ಕಿತ್ತಿದ್ದಾಯಿತು ಆಲ್ಮೋಸ್ಟು. ಸುಮಾರು 3 ದಿನ ಹೀಟಾಕಿ ಹಿಡಿಸ್ತು. ಇನ್ನು ಸಂಟ್ರಟ್ ಹಾಕಿದೆ. ಬನ್ನಿ ಸಂಟ್ರಟ್ ಹಾಕಿ ಯಾವುದು ಅಂತ ತೋರಿಸ್ತೀನಿ. ನೆನ್ನೆ ಗೊಬ್ಬರದ ಲೋಡು ಇಲ್ಲೇ ಬಂದಿದ್ದು. ಇದು ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಬಿಡಿಸ್ಕೊಂಡಿದ್ದೀನಿ. ಇದು ಹೀಟ್ ಹಾಕೋಕೆ ಸರೋಗುತ್ತೆ. ಹತ್ರ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಹಾಕ್ಕೊಂಡಿದ್ದೀನಿ ಕಣ್ರಿ. ಇದು ಕೂಡ ಸೂಪರಾಗಿದೆ ಗೊಬ್ಬರ. ಆದರೆ ಧೂಳು ಗೊಬ್ಬರ, ಸಗಣಿ ಗೊಬ್ಬರ ಅಲ್ಲ, ಧೂಳು ಗೊಬ್ಬರ. ಈ ಕಡೆ ಹುಳು ಪಿಚ್ಕೆ ಮತ್ತು ಸಗಣಿ ಮತ್ತು ಕುರಿ ಪಿಚ್ಕೆ 3 ಕೂಡ ಮಿಕ್ಸಿಂಗ್ ಇದೆ. ಅದರ ಜೊತೆಗೆ ರಾಗಿ ಹುಲ್ಲು ಕೂಡ ಮಿಕ್ಸಿಂಗ್ ಇದೆ. ಮತ್ತು ಚೆನ್ನಾಗೈತಲ್ಲ ಈ ಸರ್ ಗೊಬ್ಬರ? ಇದು ಚೆನ್ನಾಗೈತೆ ಚೆನ್ನಾಗಿಲ್ಲ?
ಎಲ್ಲ ಚೋಚಪಾತ ಅದೇ ಒಂಥರ ಮೇಲಿನ ಟಾಕ್ ಕೊಡ್ತಾರಲ್ವ ಆ ಥರ ಒಂಥೆಲ್ಲ ಚೋಚಪಾತ್. ಇದೇನು 3 ಪೈಸೆ ಎತ್ತಿ ಬಂದಿದ್ಯಾ? ಇವಾಗ ಸೆಂಟ್ರ್ ಟಾಕು ಕಾಯಿ ಬಿಡ್ಸೋಕೆ ಬಂದಿದ್ದೀವಿ ಕಣ್ರಿ. ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಇದು ಈ ಟಾಕು ಎಬ್ಬರಿಸ್ಬೇಕು. ಇದೇ ನಾವು ಸೆಂಟ್ರ್ ಟಾಕ್ ಅನ್ನೋದು. ಮಳೆ ತ್ಯಾಮ ಇಲ್ಲ ರೋಟ್ರಿ ಹೊಡೆಯೋಣ ಅಂದರೆ ಒಂದು ಸರಿ ಮಳೆ ಬಿದ್ದರೆ ರೋಟ್ರಿ ಹೊಡೆದ್ರೆ ಕ್ಲೀನಾಗಿ ನೀಟಾಗಿ ಕಾಣಿಸುತ್ತೆ. ಅದೆಲ್ಲ ಮೇಲಿಂದೆಲ್ಲ ಕ್ಲೀನಾಗಿದೆ ಆಲ್ಮೋಸ್ಟ್. ಇನ್ನು ಇದು ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಕಣ್ರಿ. ಇವಾಗ ಸದ್ಯಕ್ಕೆ ಇಲ್ಲಿ ಕಾಯಿ ಬಿಡಿಸ್ತಾ ಇದ್ದೀವಿ. ಮೊದಲೇ ಬಂದ ನಮ್ಮ ಕೈ ಇಟ್ಟಿದ್ದಾರೆ, ನಾವು ಕೂಡ ಹೋಗಿ ಜಾಯ್ನ್ ಆಗೋಣ, ಕಾಯಿ ಬಿಡಿಸೋಣ ಬನ್ನಿ. ಈಗ ಸಮಯ ಬಂದು 1:15 ಆಗಿದೆ ಕಣ್ರಿ. ಕಾಯೆಲ್ಲ ಬಿಡಿಸ್ಬಿಟ್ಟು ಅದನ್ನು ಗಾಡಿಗೆ ಹಾಕ್ಬಿಟ್ಟು ಇವಾಗ ನಾನು ನೆಕ್ಸ್ಟು ಬೆನ್ಗೇನಹಳ್ಳಿ ಹೋಗ್ತಾ ಇದ್ದೀನಿ. ಎಲ್ಲಿಗಪ್ಪ ಹೋಗ್ತಾ ಇರೋದು ಅಂತ ನೀವು ಯಾರಾದರೂ ಕೇಳಿದ್ರೆ ಹೊಸಕೋಟೆಗೆ ಹೋಗ್ತಾ ಇದ್ದೀನಿ ಕಣ್ರಿ. ಏನಕ್ಕಂದರೆ ಔಷಧಿ ತಗೊಬರ್ಬೇಕು. ಯಾಕಂದರೆ ನಾಳೆ ಔಷಧಿ ಸ್ಪ್ರೇ ಮಾಡಬೇಕು. ಇವಾಗ ತಗೊಂಬಂದರೂ ಕೂಡ ನಾಳೆ ಸಂಜೆನೇ ಸ್ಪ್ರೇ ಮಾಡೋಕ್ಕಾಗೋದು. ಹಾಗಾಗಿ ಇವಾಗ ಮಧ್ಯಾಹ್ನ ಮನೆಗೆ ಕೂತ್ಕೊಂಡು ಏನು ಮಾಡಬೇಕು, ಇದಾದರೂ ಒಂದು ಕೆಲಸ ನಡೀಲಿ ಅಂತ ಇವಾಗ ಹೊಸಕೋಟೆ ಕಡೆ ಹೋಗ್ತಾ ಇದ್ದೀನಿ. ಇವತ್ತು ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ. ನನ್ನ ಪುಣ್ಯ ಜಾಸ್ತಿ ಜನ ಇದ್ದರೆ ಅಷ್ಟೇ, ಜಾಸ್ತಿ ಜನ ಇಲ್ಲಾಂದರೆ ಅಷ್ಟೇ ಸಾಕು, ಬೇಗ ಹೋಗಿ ಬೇಗ ಬರ್ಬೋದು. ನೋಡೋಣ ಎಷ್ಟೊತ್ತಾಗುತ್ತೋ ಎಷ್ಟೊತ್ತಿಲ್ಲ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಬೆಂಗನಹಳ್ಳಿ ಕೆರೆ ಕಟ್ಟೆ ಮೇಲೆ ಹೋಗ್ತಾ ಇದ್ದೀನಿ ಕಣ್ರಿ. ಇವತ್ತು ಬಂದು ಜನ ಇಲ್ಲ, ಬರೀ ಖಾಲಿ ಡ್ರಮ್ಮುಗಳು ಮಾತ್ರ ಇದ್ದಾವೆ. ಲಾಸ್ಟ್ನೇದಾಗಿ ನಾನೇ ಜನ ಅಂದರೆ ಇವಾಗ ತಾನೇ ಆರ್ಡ್ರ್ ಕೊಟ್ಬಿಟ್ಟು ಬಂದೆ, ಇನ್ನೇನು ಬರುತ್ತೆ. ಹೊಸಕೋಟೆಯಿಂದ ಔಷಧಿಗಳನ್ನ ತಗೊಂಡು ಬಂದಿದ್ದಾಯಿತು. ಏನಂದರೆ ಇವತ್ತು ಜನ ಇಲ್ಲ. ಜನ ಇಲ್ದಿದ್ದ ಕಾರಣ ಬೇಗನೆ ಬಂದೆ ಅಂತಲೇ ಹೇಳ್ಬೋದು. ಬಂದೆ. ಇನ್ನು ಕರೆಂಟ್ ಬೇರೆ ಹೊಲ್ಟೋಗುತ್ತೆ, 5:15 ಕರೆಂಟ್ ಹೊಲ್ಟೋಗುತ್ತೆ. ಈ ಕಡೆ ತೋಟಕ್ಕೆ ನೀರು ಬಿಡಬೇಕು. ಈ ಕಡೆ ಮಳೆ ಬರೋಂಗೂ ಇದೆ. ಯಾವುದು ತಲೆ ಮೇಲೆ ಇರೋ ಸಿಂಕಲ್ ಮಾತ್ರ ಉದುರ್ತಾ ಇದೆ. ಬರ್ತಾಯ್ತಾ ಇಲ್ಲ ಗೊತ್ತಿಲ್ಲ. ಯಾವುದಕ್ಕೂ ಒಂದು ಸರಿ ಬಿಟ್ಟೇ ಬಿಡೋಣ ತೋಟಕ್ಕೆ ಅಂತ ಹೋಗ್ತಾ ಇದ್ದೀನಿ ಕಣ್ರಿ. ತೊಂಡೆಗಿಡ ತೋಟಕ್ಕೆ ನೀರು ಬಿಡೋಕ್ಕೆ ಬನ್ನಿ ಫ್ರೆಂಡ್ಸ್. ತೊಂಡೆಗಿಡ ತೋಟಕ್ಕೆ ನೀರು ಹಾಯಿಸ್ಬಿಟ್ಟು ಬರೋಣ. ನೋಡಿರಿ ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನಮ್ಮ ರೋಟೀನು ಅಂತ. ಕಾಯಿ ಬಿಡಿಸಿದ್ದಾಯಿತು, ಇಲ್ಲಿಂದ ಹೊಸಕೋಟೆಗೆ ಹೋಗಿದ್ದಾಯಿತು, ತಿರ್ಗಾ ಅಲ್ಲಿಂದ ಓಡ್ ಬಂದಿದ್ದಾಯಿತು, ಅಲ್ಲಿಂದ ಓಡ್ ಬಂದು ಇವಾಗ ತೋಟಕ್ಕೆ ನೀರು ಹಾಯಿಸ್ತಾ ಇದ್ದೀನಿ ಕಣ್ರಿ. ಈ ಥರ ಇರುತ್ತೆ. ಬೆಳಗ್ಗೆ ಎದ್ದರೆ ನಾವು ಸಂಜೆವರೆಗೂ ತಿಕ್ಕ ಒರೆಸ್ಕೊಳಕ್ಕೆ ಬಿಡುವಿರಲ್ಲ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ. ಓಕೆ, ನಮ್ದು ಇದ್ದಿದ್ದೆ. ಯಾಕೆ ಹೇಳ್ತೀರಾ, ಹೇಳ್ಕೊಂಡು ಕುತ್ಕೊಂಡ್ರೆ ಒಂದಿನ ಕೂಡ ಸಾಲಲ್ಲ, ಅಷ್ಟಿರುತ್ತೆ ನಮ್ಮ ರೈತರದ್ದು ಅಲ್ವೇ. ಓಕೆ ಬನ್ನಿ ತೋಟಕ್ಕೆ ಹೋಗೋಣ, ತೊಂಡೆಗಿಡ ತೋಟಕ್ಕೆ. ಏನಣ್ಣ ಇವತ್ತು ಬೇಗ ಗೊತ್ತಾ ಇದೆಯಾ? ಮಳೆ ಬರ್ತಿತ್ತು ಅಂತನಾ? ಇವು ಮೊದಲೇ ಫಾಸ್ಟ್ ಗೊತ್ತಾವಲ್ಲ. ಏನಣ್ಣ ಬೆಳೆ ತೋಟದಾಗ? ಹಾಂ ಹೌದೇನಾ? ಹಾಂ ಈ ಕಡೆ ತೋಟದಲ್ಲಿ ಕೆಲಸನೂ ಕೂಡ ಮಾಡ್ತಾ ಈ ಕಡೆ ಎಮ್ಮಿಗಳು ಕೂಡ ಹೊಡ್ಕೊಂಡು ಹೋಗ್ತಾರೆ, ಮೇಯ್ಸ್ಕೊ ಬರ್ತಾರೆ. ಇವಾಗ ಮಳೆ ಬರುತ್ತೆ ಅಂತ ಬೇಗ ಊರ ಕಡೆ ಹೊರಡ್ತಾ ಇದ್ದಾರೆ ಕಣ್ರಿ. ಈ ಥರ ಇರುತ್ತೆ ನಮ್ಮ ರೈತರ ಜೀವನ. ಅವರು ಕೂಡ ನಮ್ಮಂಗೆ ರೈತರು. ಈಗ ಸದ್ಯಕ್ಕೆ ತೋಟಕ್ಕೆ ನೀರು ಬಿಟ್ಟಿದ್ದೀನಿ, ರನ್ನಿಂಗ್ ಆಗ್ತಾಯಿದೆ. ಈ ಕಡೆ ಒಂದೊಂದು ಸಿಂಕು ಕೂಡ ಬರ್ತಾಯಿದೆ. ಅದೇನು ಮಳೆ ಬರ್ತಾಯಿತ್ತೋ, ಜೋರಾಗಿ ಬರ್ತಾಯಿತ್ತೋ, ತೆಳ್ಳಗೆ ಬರ್ತಾಯಿತ್ತೋ ಒಂದು ಗೊತ್ತಿಲ್ಲ. ಹಾಗಾಗಿ ಯಾವುದಕ್ಕೂ ಬಿಡೋಣ ಅಂತ ತೋಟಕ್ಕೆ ನೀರು ಬಿಟ್ಟಿದ್ದೀನಿ ಕಣ್ರಿ. ನಾನಿವತ್ತು ತಗೊಂಬಂದಿರೋ ಔಷಧಿಗಳು ಇದು ಕಣ್ರಿ. ತೊಂಡೆ ಗಿಡಕ್ಕೆ 300 ಲೀಟ್ರ್ ತಗೊಬಂದಿದ್ದೀನಿ. ಇದು ಬಂದು ಸುಮಾರು 200 ಲೀಟ್ರಿಗಾಗುತ್ತೆ. ಈ ಥರದ್ದು ಪೌಡರು ಇನ್ನೂ ಒಂದು ಎಕ್ಸ್ಟ್ರಾ ಇದೆ. ಈ ಥರ ಪೌಡರು ಮತ್ತು ಈ ಥರ ಒಂದು ಟಾನಿಕ್ ಎಕ್ಸ್ಟ್ರಾ ಇದೆ. ಇನ್ನು ಇದು ಮಾಮೂಲಿ ಕಂಡ್ರೆ 50 ಲೀಟ್ರಿಗೆ 125 ml ಹಾಕ್ಕೊತೀವಿ. ಮತ್ತು ಇದು ಏನಕ್ಕಪ್ಪ ಅಂತ ನೀವು ಯಾರಾದರೂ ಕೇಳ್ಬೋದು. ಏನು ಗುರು ಇದು ಹಣ್ಣುಗಳು ತರಕಾರಿಗಳೆಲ್ಲ ಇಟ್ಬಿಟ್ಟವ್ರೆ, ಏನಿದು ಅಂತ ತಿಳ್ಕೊಂಡಿದ್ದೀರಾ? ಇದು ಬಂದು ಕಾಯಿ ಶೈನಿಂಗ್ ಬರೋಕ್ಕೆ ಕಣ್ರಿ. ಹಾಗಲಕಾಯಿ ಮತ್ತು ತೊಂಡೆಕಾಯಿ ಪ್ರತಿಯೊಂದಕ್ಕೂ ನಾವು ಈ ಟಾನಿಕ್ನ ನಾವು ಮಿಸ್ ಮಾಡೋದೇ ಇಲ್ಲ ನಾನು. ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಶೈನಿಂಗ್ ಬರ್ತೈತೆ. ಕಾಯಿ ಮಾತ್ರ ಒಳ್ಳೆ ನಂಬರ್ 1. ಮಾರ್ಕೆಟಲ್ಲಿ ಹೋದರೆ ನೆನ್ಕಂತ ಬಾಚ್ಲಾಡಬೇಕು ತರಕಾರಿನ. ಕಚ್ಕೊಂಡು ಹಂಗೆ ತಿನ್ನೋಣಪ್ಪ ಅನಿಸ್ಬೇಕು. ಆ ಥರ ಒಂದು ಶೈನಿಂಗ್ ಕೊಡೋದಕ್ಕೆ ಇದನ್ನು ಉಪಯೋಗಿಸ್ತೀವಿ ನಾವು. ಏನಂದರೆ ತೊಂಡೆಕಾಯಿಗೆ ಮತ್ತು ಹಾಗಲಕಾಯಿಗೂ ಹೊಡೆದೆ ಸೂಪರ್ ರಿಸಲ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗೆ ಈ ಔಷಧಿ ತಯಾರು ಮಾಡಿ ತುಂಬ ದಿನ ಏನೂ ಆಗಿಲ್ಲ. ಇದು ತಯಾರು ಮಾಡಿರೋದು ನೋಡ್ತಾ ಇರ್ಬೋದು ನೀವು. ಜಾಸ್ತಿ ದಿನ ಏನಾಗಿಲ್ಲ, ತಯಾರಾಗಿರೋದು ಇದು 2026ರಲ್ಲಿ 3 years ವ್ಯಾರಂಟಿ ಕೊಟ್ಟಿದ್ದಾರೆ. ಅಂದರೆ ಬೇಗ ಪ್ರಾಡಕ್ಟ್ ತಯಾರಾಗಿ ಔಷಧಿ ಬಂದು ಬರುತ್ತೆ ಈ ಅಂಗಡಿನಲ್ಲಿ ಮಾತ್ರ. ಇವಾಗ ಹೋಗಿದ್ನಲ್ಲ ಹೊಸಕೋಟೆಗೆ, ನಂಬರ್ 1 ಔಷಧಿಗಳು ಪ್ರತಿಯೊಂದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೊಡ್ತಾರೆ. ನಾನು ಯಾವಾಗಲೂ ಹೋಗಿ ಅಲ್ಲೇ ತಗೊಬರೋದು ಕಣ್ರಿ. ಇಷ್ಟು ಔಷಧಿಗಳನ್ನ ತಗೊಬರೋಕ್ಕೆ ಎಷ್ಟಾಯ್ತಣ್ಣ ಕಾಸು ಅಂತ ನೀವು ಯಾರಾದರೂ ಕೇಳಿದ್ರೆ
ಸುಮಾರು 300 ಲೀಟ್ರಿಗೆ ತೊಗೊಂಡು ಬಂದಿದ್ದು. ಇವಾಗ ನಿಮ್ಗೆ ತೋರಿಸಿದ್ದು ಬರೀ 200 ಲೀಟ್ರಿಗೆ, ಇನ್ನೊಂದು 100 ಲೀಟ್ರ್ ಅದು ಸಪ್ರೇಟಾಗಿ ಕೊಟ್ಟಿದ್ರು. ಓಕೆ, ಅದು ಸೇಮ್ ಔಷಧಿಯಾಗಲಿ, ಆದರೆ 300 ಲೀಟ್ರ್ ಅಲ್ವಾ, ಅಂದರೆ 200 ಲೀಟ್ರಿಗೆ ಬರುತ್ತೆ ಮತ್ತು 100 ಲೀಟ್ರಿಗೆ ಬರುತ್ತಾ. ಅದಕ್ಕಿಂತ ಜಾಸ್ತಿ ಬೇಕಂದರೆ ಏನಾರ ನಮಗೆ 200 ಲೀಟ್ರದ್ದು ಒಂದು ಪ್ಯಾಕ್ ಬರುತ್ತೆ, ಮತ್ತು 100 ಲೀಟ್ರದ್ದು ಒಂದು ಪ್ಯಾಕ್ ಬರ್ತೈತೆ. ನಮಗೇನಾರ 300 ಲೀಟ್ರ್ ಬೇಕಂದ್ರೆ 200 ಲೀಟ್ರದ್ದು ಒಂದು ಪ್ಯಾಕ್ ಕೊಡ್ತಾರೆ, ಮತ್ತು 100 ಲೀಟ್ರದ್ದು ಒಂದು ಪ್ಯಾಕ್ ಸಿಗುತ್ತೆ. ಈ ಥರ ಮಾಡಿ ಕೊಡ್ತಾರೆ. ಹಾಗೆ ಒಂದು ಕಮೆಂಟು ಕೂಡ ಬಂದಿತ್ತು, ಹಣ ನೀವು ಇರೋ ನಿಮಗೂ ಮತ್ತು ಹೊಸಕೋಟೆಗೂ ಸುಮಾರು ಒಂದು 25 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ರ, ಅಷ್ಟು ದೂರ ಹೋಗೋದೇನಕ್ಕೆ, ನಿಮ್ಮ ಕಡೆ ಎಲ್ಲೂ ಸಿಗೋದಿಲ್ಲ ಅಂತ ಕೇಳಿದರು. ಬ್ರದರ್, ನಮ್ಮ ಕಡೆನೂ ಸಿಗುತ್ತೆ, ಆದರೆ ನಮ್ಗೇನಂತ ಹೇಳಿದ್ರೆ ತುಂಬಾ ನಂಬಿಕೆ ಹೊಸಕೋಟೆ ಈಸ್ ಎ ಬೆಸ್ಟ್ ಅಂತಲೇ ಹೇಳ್ಬೋದು. ನನ್ನೊಬ್ಬನಿಗೆ ಅಲ್ಲ, ಪ್ರತಿ ಒಬ್ರಿಗೂ ಕೂಡ ಅಷ್ಟೇ. ಏನಂದರೆ ಇವತ್ತಾದರೂ ಕ್ಯೂ ಕಮ್ಮಿ ಇತ್ತು, ಅದೇ ಹಿಂದಿನ ಒಂದು ವಿಡಿಯೋಗಳಲ್ಲೂ ಕೂಡ ತೋರಿಸಿದ್ದೀನಿ ಅಂಗಡಿನಲ್ಲಿ ಎಷ್ಟು ಜನ ಇರ್ತಾರಂತ. ಆ ಥರ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾಗ ನಮ್ಮ ಹಿಂದೆ ಇರೋರು, ನಾವು ಮುಂದೆ ಇರೋರು ಯಾರನ್ನಾದ್ರೂ ಒಂದು ಮಾತಾಡಿಸ್ತೀವಿ. ಮಾತಾಡಿಸಿದಾಗ ಅಣ್ಣ ನಿಂದು ಯಾವ ಊರು ಅಂತ ಕೇಳ್ತೀವಿ. ಒಬ್ರು ಬಂದು ಮದ್ದೂರು ಅಂತಾರೆ, ಮಂಡ್ಯ ಅಂತಾರೆ, ಮತ್ತು ರಾಮನಗರ ಅಂತಾರೆ, ಮತ್ತು ಮದನಪಲ್ಲಿ ಅಂತಾರೆ, ತಮಿಳ್ನಾಡು, ಆಂಧ್ರ ಈ ಕಡೆಯಿಂದ ಬಂದು ತೊಗೊಂಡು ಹೋಗ್ತಾರೆ. ಯಾಕಂತ ಹೇಳಿದ್ರೆ ನಂಬಿಕೆ ತುಂಬಾ ಚೆನ್ನಾಗಿದೆ, ಮತ್ತು ಔಷಧಿಗಳು ಕೂಡ ಅಷ್ಟೇ ಒಳ್ಳೆ ನಂಬರ್ 1 ಔಷಧಿನೇ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ಅನುಕೂಲ ಆಗಿ ಹೋಗಿದ್ರೆ ಹೊಸಕೋಟೆಗೆ ಹೋಗಿ ತಗೊಳ್ರಿ, ನಂಬರ್ 1 ಔಷಧಿ ಅಂತಲೇ ಹೇಳ್ಬೋದು. ನನಗೇನು ಅವ್ರು ದುಡ್ಡೇನು ಕೊಟ್ಟಿಲ್ಲಪ್ಪ, ಅಡ್ವರ್ಟೈಸ್ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ರೈತರಿಗೆ ಉಪಯೋಗ ಆಗಲಿ ಅಂತ ನಾನು ಹೇಳ್ತಾ ಇರೋದಷ್ಟೇ. ಇನ್ನೇನು ಅವ್ರೇನು ನನಗೇನು ಹಣ ಕೊಟ್ಟಿಲ್ಲ, ಇದೇನು ಅಡ್ವರ್ಟೈಸ್ ನಾನೇನು ಮಾಡ್ತಾಯಿಲ್ಲ. ನಮ್ಮಂಗೆ ರೈತರಿಗೆ ಅನುಕೂಲ ಆಗಲಿ ಅಂತ. ನೀವೇನೇ ಬೆಳಿತಿರ್ಬೋದು, ಅಥವಾ ಹೂವು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಯಾವುದೇ ಬೆಳೆ ಆಗಿರ್ಬೋದು, ಹೋಗಿ ಅಲ್ಲಿ ತೊಗೊಂಡು ಒಂದೇ ಒಂದು ಸರಿ ಟ್ರೈ ಮಾಡಿರಿ, ಮತ್ತು ಇನ್ನೊಂದು ಸರಿ ಹುಡ್ಕೊಂಡು ಹೋಗ್ತೀರಾ ಅಂಗಡಿಗೆ. ಅಷ್ಟು ಒರಿಜಿನಲ್ ಔಷಧಿಗಳು ಅಲ್ಲಿ ಸಿಗುತ್ತೆ. ಅದಕ್ಕೆ ಕಂಡ್ರಿ ನಾವು ಯಾವಾಗ ಅಲ್ಲಿ ಹೋಗೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನನ್ನ ರೋಟೀನ್ ಅಂತ. ಇನ್ನು ಮಳೆ ಬರ್ತಾ ಇದೆ, ಇನ್ನು ಇವತ್ತಿನ ಕೆಲಸ ಎಲ್ಲ ಮುಗೀತು. ಕೆಲಸ ಏನಾಯಿತು, ಆದರೆ ಇನ್ನು ಈ ಮಳೆಯಲ್ಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ, ಏನು ಕೂಡ ಮಾಡೋಕ್ಕಾಗಲ್ಲ. ಸುಮ್ಗೆ ಸಿಂಕಲ್ ಬೀಳ್ತಾ ಇದೆ. ಇನ್ನು ನಾನು ಕೂಡ ಮನೆ ಕಡೆ ಹೊರಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಕತೆ ಬಂದಿಷ್ಟು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗ್ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾವ್ರಲ್ಲ ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ಟು ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ.